ಸ್ನೇಹಿತರೆ, ಅಮೆರಿಕಾದ ಸಂಸತ್ತಿನ ಸೆನೆಟ್ ಹಾಲ್ಗಳಲ್ಲಿ ಈಗ ಹರಡಿರುವ ಆ ನಿಶ್ಶಬ್ದ ತುಫಾನ್ ಮುಂದಿನ ಶಾಂತಿಯಲ್ಲ, ಬದಲಿಗೆ ಒಂದು ಭಾರೀ ವಿಶ್ವಾಸಘಾತಕ್ಕೆ ಸಿದ್ಧತೆ. 7 ಸಮುದ್ರಗಳ ಆಚೆ ವಾಷಿಂಗ್ಟನ್ ಡಿಸಿಯಲ್ಲಿ ಒಂದು ಮುಚ್ಚಿದ ಕೋಣೆಯಲ್ಲಿ ಒಂದು ಕಾಗದ ಸಿದ್ಧಪಡಿಸಲಾಗಿದೆ. ಈ ಕಾಗದವನ್ನು ಈಗ ಕೆಲವೇ ಜನರು ಮಾತ್ರ ನೋಡಿದ್ದಾರೆ. ಆದರೆ ಈ ಕಾಗದವು ಕಾನೂನು ರೂಪ ತಾಳಿದರೆ ಭಾರತೀಯ ಆರ್ಥಿಕತೆಯಲ್ಲಿ ಭೂಕಂಪ ಉಂಟಾಗುತ್ತದೆ. ದೊಡ್ಡ ದೊಡ್ಡ ಆರ್ಥಿಕ ತಜ್ಞರಿಗೂ ಇದರ ಪರಿಣಾಮವನ್ನು ಅಂದಾಜು ಮಾಡಲು ಸಾಧ್ಯವಾಗದಷ್ಟು ಭಯಾನಕವಾಗಿರುತ್ತದೆ. ಈ ಕಥೆ ಗಡಿಗಳ ಮೇಲೆ ಓಡಾಡುವ ಗುಂಡುಗಳಲ್ಲ, ಮಿಸೈಲ್ ದಾಳಿಯೂ ಅಲ್ಲ, ಬದಲಿಗೆ ನಿಮ್ಮ ಮತ್ತು ನಮ್ಮ ಜೀಬಿನ ಮೇಲೆ ನೇರವಾಗಿ ದಾಳಿ ಮಾಡಲು ಸಿದ್ಧವಾಗಿರುವ ಆರ್ಥಿಕ ಸರ್ಜಿಕಲ್ ಸ್ಟ್ರೈಕ್ ಇದು. ಅಮೆರಿಕ ನಿನ್ನೆಯವರೆಗೆ ಭಾರತವನ್ನು ತನ್ನ ಅತಿದೊಡ್ಡ ವ್ಯೂಹಾತ್ಮಕ ಪಾಲುದಾರ ಎಂದು ಕರೆಯುತ್ತಿತ್ತು. ಪ್ರಪಂಚದಾದ್ಯಂತ ಭಾರತದ ಸ್ನೇಹಕ್ಕೆ ಕವಿತೆಗಳನ್ನು ಓದುತ್ತಿತ್ತು. ಈಗ ಅದೇ ಅಮೆರಿಕ ಭಾರತದ ಹಿಂದೆ ಬಾಣ ಹೊಡೆಯಲು ಪ್ರಯತ್ನಿಸುತ್ತಿದೆ. ಒಂದು ಷಡ್ಯಂತ್ರ ರಚನೆಯಾಗುತ್ತಿದೆ. ಅದರ ಉದ್ದೇಶ ಒಂದೇ: ಭಾರತದ ಈಗ ಬೆಳೆಯುತ್ತಿರುವ ಶಕ್ತಿಯಲ್ಲೂ ಅಣಚಿವೆಯುವುದು. ಕಳೆದ ಕೆಲವು ವರ್ಷಗಳಲ್ಲಿ ಭಾರತ ಪ್ರಪಂಚಕ್ಕೆಲ್ಲ ಉದಾಹರಣೆಯಾಗಿದೆ. ಸುದ್ದಿಗಳು ಬರುತ್ತಿವೆ. ಅಮೆರಿಕ ಒಂದು ಬಿಲ್ಲನ್ನು ಅಂಗೀಕರಿಸಲಿದೆ, ಒಂದು ಕಾನೂನನ್ನು ತರಲಿದೆ. ಅದು ಅನುಷ್ಠಾನಕ್ಕೆ ಬಂದರೆ ಭಾರತಕ್ಕೆ ರಷ್ಯಾದೊಂದಿಗೆ ವ್ಯಾಪಾರ ಮಾಡುವುದು ದೂರವಾಗುತ್ತದೆ, ಅಮೆರಿಕಾದೊಂದಿಗೆ ವ್ಯಾಪಾರ ಮಾಡುವುದು ಅಸಾಧ್ಯವಾಗುತ್ತದೆ. ಆದರೆ ಪ್ರಶ್ನೆ ಏನು? ಅಮೆರಿಕ ಏಕೆ ಇಷ್ಟು ಆಗ್ರಹಗೊಂಡಿದೆ? ಭಾರತ ಇನ್ನು ಅಮೆರಿಕಾದ ಬೆರಳು ಹಿಡಿದು ನಡೆಯುವ ದೇಶವಲ್ಲ ಎಂಬ ಭಯವೇ? ಈ 500% ಟ್ಯಾರಿಫ್ನ ಗಾಳಿ ಸೃಷ್ಟಿಯಾಗುತ್ತಿದೆಯೇ? ಇದು ಕೇವಲ ಭಯ ಹುಟ್ಟಿಸುವುದಕ್ಕೆ ಮಾತ್ರವೇ, ಅಥವಾ ಅಮೆರಿಕ ನಿಜವಾಗಿಯೂ ಇಷ್ಟು ದೊಡ್ಡ ಹೆಜ್ಜೆ ಇಡಬಲ್ಲದೆ? ಮತ್ತು ಅತೀ ದೊಡ್ಡ ಪ್ರಶ್ನೆ, ಅಮೆರಿಕ ಈ ತಪ್ಪು ಮಾಡಿದರೆ ಭಾರತ ಸುಮ್ಮನೆ ಕೂರುತ್ತದೆಯೇ, ಅಥವಾ ಅಮೆರಿಕ ಕನಸಿನಲ್ಲೂ ಊಹಿಸದ ಕ್ರಮ ತೆಗೆದುಕೊಳ್ಳುತ್ತದೆಯೇ? ನಾವು ಈ ಸುದ್ದಿಯ ಸಂಪೂರ್ಣ ಕಥೆಯನ್ನು ನಿಮಗೆ ತಿಳಿಸಲಿದ್ದೇವೆ. ಆದ್ದರಿಂದ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಏಕೆಂದರೆ ಇಂದು ಹಾಲು ಮತ್ತು ನೀರು ಆಗುತ್ತದೆ. ಈ ಸಂಬಂಧಕ್ಕೆ ನಿಮಗೆ ಯಾವುದೇ ಅಭಿಪ್ರಾಯಗಳಿದ್ದರೆ ಕಮೆಂಟ್ನಲ್ಲಿ ಖಂಡಿತವಾಗಿ ಬರೆಯಿರಿ. ಬನ್ನಿ, ಈ ಸಸ್ಪೆನ್ಸ್ ತೆಗೆದುಹಾಕೋಣ. ವಾಷಿಂಗ್ಟನ್ನಲ್ಲಿ ಏನು ನಡೆಯುತ್ತಿದೆ ಎಂದು ನಿಮಗೆ ಹೇಳುತ್ತೇನೆ. ಈ ಗೊಂದಲಕ್ಕೆಲ್ಲ ಮೂಲ ಒಂದು ಹೆಸರು: ಲಿಂಡ್ಸೆ ಗ್ರಹಾಂ. ಇದು ಸಾಮಾನ್ಯ ಸೆನೆಟರ್ ಅಲ್ಲ, ಅಮೆರಿಕಾದ ಅತ್ಯಂತ ಶಕ್ತಿಶಾಲಿ ಮತ್ತು ಪ್ರಭಾವಿ ನಾಯಕರಲ್ಲಿ ಒಬ್ಬರು. ಮತ್ತು ಅತಿ ದೊಡ್ಡ ವಿಷಯವೇನೆಂದರೆ, ಇವರು ಡೊನಾಲ್ಡ್ ಟ್ರಂಪ್ಗೆ ಅತ್ಯಂತ ಸನ್ನಿಹಿತರೆಂದು ಪರಿಗಣಿಸಲ್ಪಡುತ್ತಾರೆ. ಅಮೆರಿಕ ಸಂಸತ್ತಿನಲ್ಲಿ ಒಂದು ಬಿಲ್ಲನ್ನು ಪರಿಚಯಿಸಲು ಪ್ರಸ್ತಾಪಿಸಿದ್ದಾರೆ. ಅದು ನೇರವಾಗಿ ರಷ್ಯಾದಿಂದ ಕ್ರೂಡ್ ಆಯಿಲ್ ಖರೀದಿಸುವ ದೇಶಗಳನ್ನು ಗುರಿಯಾಗಿಸಿಕೊಂಡಿದೆ. ಹೌದು, ಗುರಿ ನೇರವಾಗಿ ಭಾರತದ ಮೇಲಿದೆ. ಈ ಬಿಲ್ ಡ್ರಾಫ್ಟ್ ಅತ್ಯಂತ ಪ್ರಮಾದಕರವಾಗಿದೆ. ಅದನ್ನು ಓದಿದರೆ ಯಾವುದೇ ಭಾರತೀಯನ ರಕ್ತ ಕುದಿಯುತ್ತದೆ. ಲಿಂಡ್ಸೆ ಗ್ರಹಾಂ ಹೇಳುವುದೇನೆಂದರೆ, ರಷ್ಯಾದಿಂದ ಆಯಿಲ್ ಖರೀದಿಸಿ ತಮ್ಮ ಆರ್ಥಿಕತೆಯನ್ನು ಸುಧಾರಿಸಿಕೊಳ್ಳುತ್ತಿರುವ ದೇಶಗಳ ಮೇಲೆ ಅಮೆರಿಕ ಇದುವರೆಗೆ ಅತ್ಯಂತ ಕಠಿಣ ಆಂಕ್ಷೆಗಳನ್ನು ವಿಧಿಸಬೇಕು. ಅವರ ವಾದ: ಭಾರತದಂತಹ ದೇಶಗಳು ರಷ್ಯಾದಿಂದ ಚೌಕ ಆಯಿಲ್ ಖರೀದಿಸಿ ಪುತಿನ್ಗೆ ಸಹಾಯ ಮಾಡುತ್ತಿವೆ ಮಾತ್ರವಲ್ಲದೆ ಅಮೆರಿಕದ ಆಂಕ್ಷೆಗಳನ್ನು ಹಾಸ್ಯಾಸ್ಪದಗೊಳಿಸುತ್ತಿವೆ ಎಂದು. ಆದರೆ ನಿಲ್ಲಿ, ವಿಷಯ ಕೇವಲ ಕೋಪ ಮಾತ್ರವಲ್ಲ. ವಿಷಯ ಏನೆಂದರೆ, ಅಮೆರಿಕ ನಮಗೆ ಕೊಡಲು ಬಯಸುವ ಶಿಕ್ಷೆ. ಈ ಬಿಲ್ನಲ್ಲಿ ನಿಬಂಧನೆ ಏನೆಂದರೆ, ಅಂತಹ ದೇಶಗಳ ಸರಕುಗಳ ಮೇಲೆ, ಅಂದರೆ ಮೇಡ್ ಇನ್ ಇಂಡಿಯಾ ಉತ್ಪನ್ನಗಳ ಮೇಲೆ ಅಮೆರಿಕ ಭಾರೀ ಟ್ಯಾರಿಫ್ಗಳನ್ನು ವಿಧಿಸುತ್ತದೆ. ಮತ್ತು ಈ ಟ್ಯಾರಿಫ್ 100, 200 ಅಥವಾ ಅದಕ್ಕಿಂತ ಹೆಚ್ಚಿಗೆ ಹೋಗಬಹುದು. ಲಿಂಡ್ಸೆ ಗ್ರಹಾಂ ಮತ್ತು ಅವರ ಬೆಂಬಲಿಗರ ಭಾವನೆ: ಭಾರತ ರಷ್ಯಾ ಬೆಂಬಲ ಬಿಡದಿದ್ದರೆ ಅದನ್ನು ಅಮೆರಿಕ ಮಾರುಕಟ್ಟೆಯಿಂದ ಹೊರಹಾಕಬೇಕು. ಇದು ನೇರ ದಾದಾಗಿರಿ. ಇದು ಅದೇ ಅಮೆರಿಕ ತನ್ನ ಅಗತ್ಯಗಳಿಗಾಗಿ ಪ್ರಪಂಚದ ನಿಯಮಗಳನ್ನು ಉಲ್ಲಂಘಿಸುತ್ತದೆ. ಆದರೆ ಭಾರತ ತನ್ನ ಜನರಿಗೆ ಚೌಕ ಪೆಟ್ರೋಲ್ ಡೀಸೆಲ್ ಕೊಡಲು ತನ್ನ ಶಕ್ತಿ ಭದ್ರತೆಗಾಗಿ ರಷ್ಯಾದಿಂದ ಆಯಿಲ್ ಖರೀದಿಸಿದರೆ ಅವರಿಗೆ ಮಿರಿಯಾಡಿ ತಿನ್ನುತ್ತದೆ. 2026ರಲ್ಲಿ ಭಾರತ ಪ್ರಪಂಚದ 3ನೇ ಅತಿದೊಡ್ಡ ಆರ್ಥಿಕತೆಯಾಗಲು ಓಡಾಡುತ್ತಿದೆ. ಆಗ ಅಮೆರಿಕ ಈ ಹೆಜ್ಜೆಯನ್ನು ಸ್ಪಷ್ಟವಾಗಿ ಹೇಳುತ್ತಿದೆ: ಅವರಿಗೆ ಭಾರತದ ಈ ಉದಯ ಸಹಿಸಲಾಗುವುದಿಲ್ಲ. ನಾವು ಅವರ ಷರತ್ತುಗಳ ಮೇಲೆ ಆಯಿಲ್ ಖರೀದಿಸಬೇಕು, ಅವರ ಷರತ್ತುಗಳ ಮೇಲೆ ವ್ಯಾಪಾರ ಮಾಡಬೇಕು ಮತ್ತು ಅವರ ಷರತ್ತುಗಳ ಮೇಲೆಯೇ ವಿದೇಶಾಂಗ ನೀತಿಯನ್ನು ನಡೆಸಬೇಕು. ಈ ಬಿಲ್ ವಾಸ್ತವವಾಗಿ ಆಯಿಲ್ ಬಗ್ಗೆ ಕಡಿಮೆ ಮತ್ತು ಭಾರತದ ಸಾರ್ವಭೌಮತ್ವವನ್ನು ಸವಾಲು ಮಾಡುವುದರ ಬಗ್ಗೆ ಹೆಚ್ಚು. ಗ್ರಹಾಂ ಪ್ರಸ್ತಾಪಿಸಿದ ಕಾನೂನಾದರೆ ಅಮೆರಿಕ ಭಾರತದ ಮೇಲೆ ಅಘೋಷಿತ ಆರ್ಥಿಕ ಯುದ್ಧ ಘೋಷಿಸಿದಂತೆ ಇದು ದಶಕಗಳ ಹಳೆಯ ಸಂಬಂಧಗಳನ್ನು ಒಂದೇ ದೆಬ್ಬಿಗೆ ಮುಗಿಸಬಹುದಾದ ಹೆಜ್ಜೆ. ಈಗ ಸ್ವತಃ ಆಳವಾಗಿ ಹೋಗಿ ಯೋಚಿಸಿ, ಅಮೆರಿಕ ನಿಜವಾಗಿ ಹುಚ್ಚುತನಕ್ಕೆ ಬಂದರೆ ಏನಾಗುತ್ತದೆ? ಸುದ್ದಿಗಳು ಮತ್ತು ಊಹೆಗಳ ಪ್ರಕಾರ ಟ್ರಂಪ್ ಆಡಳಿತದ ಪ್ರಭಾವದಲ್ಲಿ ಅಥವಾ ಅವರ ನೀತಿಗಳ ಕೆಳಗೆ ಟ್ಯಾರಿಫ್ ಈ ಸಂಖ್ಯೆ 500%ವರೆಗೆ ಹೋಗಬಹುದು. ನೀವು 500% ಎಂದರೆ ಅರ್ಥ ಮಾಡಿಕೊಳ್ಳುತ್ತಿದ್ದೀರಾ? ಅಂದರೆ ಭಾರತದಿಂದ ಯಾವುದೇ ವಸ್ತ್ರ, ಯಾವುದೇ ಔಷಧಿ ಅಥವಾ ಯಾವುದೇ ಸರಕು 100 ರೂಪಾಯಿಗೆ ಅಮೆರಿಕಕ್ಕೆ ತಲುಪಿದರೆ
ಅದರ ಮೇಲೆ 500 ರೂಪಾಯಿ ಪನ್ನನ್ನು ವಿಧಿಸಲಾಗುತ್ತದೆ. ಆ ಸರಕು ಅಲ್ಲಿನ ಮಾರುಕಟ್ಟೆಯಲ್ಲಿ 600 ರೂಪಾಯಿಗೆ ಮಾರಾಟವಾಗುತ್ತದೆ. ಅಂದರೆ ಭಾರತೀಯ ಸರಕುಗಳು ಅತ್ಯಂತ ದುಬಾರಿಯಾಗುತ್ತವೆ, ಯಾರೂ ಅವುಗಳನ್ನು ಖರೀದಿಸುವುದಿಲ್ಲ. ಅಮೆರಿಕಕ್ಕೆ ಭಾರತದೊಂದಿಗೆ ತುಂಬಾ ದೊಡ್ಡ ವ್ಯಾಪಾರವಿದೆ ಎಂದು ಗೊತ್ತು. ಅದು ಐಟಿ ಸೆಕ್ಟರ್ ಆಗಿರಲಿ, ಟೆಕ್ಸ್ಟೈಲ್ ಆಗಿರಲಿ ಅಥವಾ ಫಾರ್ಮಸ್ಯೂಟಿಕಲ್ಸ್ ಆಗಿರಲಿ. ಲಿಂಡ್ಸೆ ಗ್ರಹಾಂ ಮತ್ತು ಅವರ ಲಾಬಿ ಪ್ಲಾನ್ ಸಂಪೂರ್ಣವಾಗಿ ಸ್ಪಷ್ಟ. ಭಾರತವನ್ನು ಆರ್ಥಿಕವಾಗಿ ಒತ್ತಡಿಸಿ ಬಲವಂತ ಮಾಡಿ ಅದು ಮೊಣಕಾಲೂರಿ ರಷ್ಯಾದೊಂದಿಗಿನ ಸ್ನೇಹವನ್ನು ಬಿಡಲಿ. ಇದು ಅಮೆರಿಕ ಫಸ್ಟ್ ನೀತಿಯ ಅತ್ಯಂತ ವಿಕೃತ ಮತ್ತು ದ್ವೇಷಪೂರಿತ ಮುಖ. ಸಹೋದರ ನೆನಪಿಸಿಕೊಳ್ಳುತ್ತಿಲ್ಲ, ಇಂದಿನ ಭಾರತ 1990ರ ದಶಕದ ಭಾರತವಲ್ಲ. ಅದು ಅವರ ಆಂಕ್ಷೆಗಳ ಭಯದಿಂದ ನಡುಗುವುದಿಲ್ಲ. 500% ಟ್ಯಾರಿಫ್ ಬೆದರಿಕೆ ಒಂದು ರೀತಿಯ ಬ್ಲ್ಯಾಕ್ ಮೇಲ್. ಅವರು ಹೇಳುವುದು, ನೀವು ನಮ್ಮ ಲೆಕ್ಕಾಚಾರಕ್ಕೆ ಒಪ್ಪಿಕೊಳ್ಳಿ, ಇಲ್ಲವೇ ನಾವು ನಿಮ್ಮನ್ನು ನಾಶ ಮಾಡುತ್ತೇವೆ. ಆದರೆ ಅವರಿಗೆ ಗೊತ್ತಿಲ್ಲ, ಈ ಬೆಂಕಿಯೊಂದಿಗೆ ಆಡುವುದರಲ್ಲಿ ಅಮೆರಿಕ ಸ್ವತಃ ಕೈಸುಟ್ಟುಕೊಳ್ಳುತ್ತದೆ. ಇಂದು ಅಮೆರಿಕಾದಲ್ಲಿ ಕೂತಿರುವ ದೊಡ್ಡ ದೊಡ್ಡ ಕಂಪನಿಗಳ ಚೌಕ ಸರಕುಗಳು ಭಾರತದಿಂದಲೇ ಬರುತ್ತವೆ. ಅವರು 500% ಬ್ಯಾರಿಯರ್ ವಿಧಿಸಿದರೆ ಅಮೆರಿಕಾದಲ್ಲೇ ದ್ರವ್ಯೋಲ್ಬಣನ ಬಾಂಬ್ ಸ್ಫೋಟವಾಗುತ್ತದೆ. ಅದನ್ನು ನಿಭಾಯಿಸುವ ಸಾಮರ್ಥ್ಯ ಅವರಿಗಿಲ್ಲ. ಅಮೆರಿಕ ಜನರು ಒಂದು ಶರ್ಟ್, ಒಂದು ಔಷಧಿಗೆ 10 ಪಟ್ಟು ಹೆಚ್ಚು ಬೆಲೆ ಕೊಡಬೇಕಾಗುತ್ತದೆ. ಆದರೆ ಅಹಂಕಾರದಲ್ಲಿ ಮುಳುಗಿರುವ ಅಮೆರಿಕ ನಾಯಕರಿಗೆ ಇದು ನೋಡಲಾರರು. ಅವರಿಗೆ ಡಾಲರ್ ಶಕ್ತಿ ಮತ್ತು ತಮ್ಮ ಸೈನಿಕ ಬೆದರಿಕೆ ತೋರಿಸಿ ಪ್ರಪಂಚದ ಅತಿದೊಡ್ಡ ಪ್ರಜಾಪ್ರಭುತ್ವವನ್ನು ಬಗ್ಗಿಸಬಹುದೆಂದು ತೋರುತ್ತದೆ. ಈ ಬಿಲ್ ಕೇವಲ ಒಂದು ಕಾಗದದ ತುಂಡಲ್ಲ, ಇದು ಅಮೆರಿಕಾದ ಆ ಭಯದ ಸಾಕ್ಷಿ. ಈಗ ಪ್ರಪಂಚ ಒಂದು ಧ್ರುವೀಯವಲ್ಲ. ಈಗ ವಾಷಿಂಗ್ಟನ್ನಿಂದ ಪ್ರಪಂಚ ನಡೆಯುವುದಿಲ್ಲ. ಯಾವ ಬಾದಶಾಹನಿಗೆ ತನ್ನ ಅಧಿಕಾರ ಕದಲುತ್ತಿರುವುದು ಕಂಡರೆ ಅಂತಹ ಹುಚ್ಚು ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾನೆ. ಈ 500% ಪನ್ ಭಾರತದ ಮೇಲಲ್ಲ, ಬದಲಾಗಿ ಮುಕ್ತ ವ್ಯಾಪಾರದ ಆತ್ಮದ ಮೇಲಿನ ದಾಳಿ. ಅದರ ಡ್ರಮ್ಮನ್ನು ಅಮೆರಿಕ ಪ್ರಪಂಚದಾದ್ಯಂತ ಬಾರಿಸುತ್ತದೆ. ಈಗ ಕಥೆಯ ಅತಿದೊಡ್ಡ ಟ್ವಿಸ್ಟ್ ಬರುತ್ತದೆ. ಅಮೆರಿಕ ಭಾರತವನ್ನು ಕಾರ್ನರ್ ಮಾಡಬಹುದೆಂದು ಭಾವಿಸುತ್ತಿದೆ. ಆದರೆ ಭಾರತಕ್ಕೆ ಒಂದು ಬ್ರಹ್ಮಾಸ್ತ್ರವಿದೆ. ಅದರ ಹೆಸರು ಕೇಳಿದ ಕೂಡಲೇ ಪೆಂಟಾಗಾನ್ನಿಂದ ವೈಟ್ ಹೌಸ್ವರೆಗೆ ಗೊಂದಲ ಸೃಷ್ಟಿಯಾಗುತ್ತದೆ. ಹೌದು, ನೀವು ಸರಿಯಾಗಿ ಕೇಳಿದ್ದೀರಿ. ಅಮೆರಿಕ ಭಾರತದೊಂದಿಗೆ ಈ ಟ್ರೇಡ್ ವಾರ್ ಆರಂಭಿಸಿದರೆ, 500% ಅನೈತಿಕ ಟ್ಯಾರಿಫ್ ವಿಧಿಸಿದರೆ ಭಾರತಕ್ಕೆ ಯಾವ ಮಾರ್ಗ ಉಳಿಯುತ್ತದೆ? ಭಾರತ ಹಸಿವಿನಿಂದ ಸಾಯುತ್ತದೆಯೇ? ಖಂಡಿತವಾಗಿಯೂ ಇಲ್ಲ. ಭಾರತ ನೇರವಾಗಿ ತನ್ನ ದಿಕ್ಕನ್ನು ಬದಲಾಯಿಸಿ ಅಮೆರಿಕ ನೋಡಲಿಚ್ಛಿಸದ ದಿಕ್ಕಿನ ಕಡೆಗೆ ನೋಡುತ್ತದೆ, ಬೀಜಿಂಗ್ ಕಡೆಗೆ. ಭೂರಾಜಕೀಯದ ಹಳೆಯ ನಿಯಮ, ಶತ್ರುವಿನ ಶತ್ರು ಸ್ನೇಹಿತ. ಸ್ವಲ್ಪ ಯೋಚಿಸಿ, ಅಮೆರಿಕಾದ ಇಡೀ ಏಷ್ಯಾ ನೀತಿ, ಇಡೀ ವಿದೇಶಾಂಗ ನೀತಿ ಒಂದು ಆಧಾರದ ಮೇಲೆ ನಿಂತಿದೆ: ಚೀನಾವನ್ನು ಸುತ್ತುವರಿಯುವುದು. ಈ ಸುತ್ತುವರಿಕೆಯಲ್ಲಿ ಅವರ ಅತಿ ದೊಡ್ಡ ಮೋಹರ ಯಾರು? ಭಾರತ. ಅಮೆರಿಕ ಭಾರತವನ್ನು ಚೀನಾಕ್ಕೆ ವಿರುದ್ಧವಾಗಿ ನಿಲ್ಲಿಸಲು ಬಯಸುತ್ತದೆ. ಅವರು ಭಾರತ ಇಂಡೋ ಪೆಸಿಫಿಕ್ನಲ್ಲಿ ಚೀನಾದೊಂದಿಗೆ ಹೋರಾಡಬೇಕೆಂದು ಬಯಸುತ್ತಾರೆ. ಆದರೆ ಅಮೆರಿಕ ಭಾರತದ ಹೊಟ್ಟಿಯ ಮೇಲೆ ಲಾತು ಹೊಡೆದರೆ ಭಾರತಕ್ಕೆ ಚೀನಾದೊಂದಿಗಿನ ಹಳೆಯ ಗಿಲಿಶಿಕೆಗಳನ್ನು ಮರೆತು ಕೈಕೊಡುವುದು ಹೊರತು ಬೇರೆ ಮಾರ್ಗವಿಲ್ಲ. ಭಾರತ ಮತ್ತು ಚೀನಾ ಪ್ರಪಂಚದ 2 ಅತಿದೊಡ್ಡ ಜನಸಂಖ್ಯೆ ಮತ್ತು 2 ಅತಿದೊಡ್ಡ ಉದಯೋನ್ಮುಖ ಆರ್ಥಿಕತೆಗಳು ಒಟ್ಟಿಗೆ ಬಂದರೆ ಅಮೆರಿಕ ಏನಾಗುತ್ತದೆ? ಇದು ಅಮೆರಿಕಕ್ಕೆ ಭಯಾನಕ ಕನಸು. ಭಾರತ ತನ್ನ ಅಗತ್ಯಗಳಿಗಾಗಿ ಚೀನಾದೊಂದಿಗೆ ಹೊಸ ವ್ಯಾಪಾರ ಒಪ್ಪಂದಗಳನ್ನು ಮಾಡಬಹುದು. ನಾವು ಬ್ರಿಕ್ಸ್ ಕರೆನ್ಸಿಯನ್ನು ಉತ್ತೇಜಿಸಬಹುದು. ನಾವು ಡಾಲರ್ ಅನ್ನು ಸಂಪೂರ್ಣವಾಗಿ ಬೈಪಾಸ್ ಮಾಡಿ ಯುವಾನ್ ಅಥವಾ ರೂಪಾಯಿಯಲ್ಲಿ ವ್ಯಾಪಾರ ಆರಂಭಿಸಬಹುದು. ಭಾರತ ಅಮೆರಿಕಕ್ಕೆ ತಿರಸ್ಕಾರ ತೋರಿಸಿ ಚೀನಾದೊಂದಿಗೆ ಸನ್ನಿಹಿತತೆಯನ್ನು ಹೆಚ್ಚಿಸಿದರೆ ಏಷ್ಯಾದಲ್ಲಿ ಅಮೆರಿಕಾದ ಇಡೀ ಪ್ರಭಾವ ತಾಶ್ಪತ್ರಗಳಂತೆ ಚಲ್ಲಾಪಿಲ್ಲಿಯಾಗುತ್ತದೆ. ಅಮೆರಿಕಕ್ಕೆ ಭಾರತದ ಸಹಾಯ ಅಥವಾ ಬೆಂಬಲವಿಲ್ಲದೆ ಚೀನಾದೊಂದಿಗೆ ಸ್ಪರ್ಧಿಸಲು ಸಾಧ್ಯವಿಲ್ಲ ಎಂದು ಗೊತ್ತು. ಹಿಂದೂ ಮಹಾಸಾಗರದಲ್ಲಿ ಅಮೆರಿಕಾದ ಬಾದಶಾಹತ್ ಮುಗಿಯುತ್ತದೆ. ಲಿಂಡ್ಸೆ ಗ್ರಹಾಂತಹ ನಾಯಕರು ತಮ್ಮ ಚಾತುರ್ಯದಲ್ಲಿ ಮರೆತಿದ್ದಾರೆ. ಅವರು ಭಾರತವನ್ನು ಶಿಕ್ಷಿಸಲು ಚಕ್ರದಲ್ಲಿ ತಮ್ಮ ಅತಿದೊಡ್ಡ ಶತ್ರು ಚೀನಾಕ್ಕೆ ಪ್ರಪಂಚದ ಅತಿದೊಡ್ಡ ಬಹುಮಾನ ನೀಡುತ್ತಿದ್ದಾರೆ. ಭಾರತದ ಮಾರುಕಟ್ಟೆ ಅಮೆರಿಕಕ್ಕೆ ಮುಚ್ಚಿ ಚೀನಾಕ್ಕೆ ತೆರೆಯಾದರೆ ಅಮೆರಿಕಾದ ಟೆಕ್ ಕಂಪನಿಗಳು ಆಪಲ್, ಗೂಗಲ್, ಫೇಸ್ಬುಕ್ ಇವುಗಳು ಭಾರತದ ಡೇಟಾ ಮತ್ತು ಯೂಸರ್ ಬೇಸ್ ಮೇಲೆ ಬದುಕುತ್ತಿವೆ. ಅವುಗಳ ಏನಾಗುತ್ತದೆ? ಅವು ರಾತ್ರಿಗೆ ರಾತ್ರಿ ದಿವಾಳಿ ತೀರಬಹುದು. ಭಾರತ ಚೀನಾ ಕಾರ್ಡಾಡಿದರೆ ಅದು ಅಮೆರಿಕಾದ ಶವಪೆಟ್ಟಿಗೆಯ ಕೊನೆಯ ಮೊಳೆ ಸಾಬೀತಾಗುತ್ತದೆ. ಇದು ಅಮೆರಿಕಾದ ಆರ್ಥಿಕತೆ ಮತ್ತು ಅವರ ಗ್ಲೋಬಲ್ ಪವರ್ ತಡೆದುಕೊಳ್ಳಲಾರದ ದೆಬ್ಬ. ಇದು ಭಾರತದ ಮಜಬೂರಿಯಲ್ಲ, ಬದಲಿಗೆ ಭಾರತದ ಮಾಸ್ಟರ್ ಸ್ಟ್ರೋಕ್. ಭಾರತಕ್ಕೆ ಸಮಾಧಾನ ನೀಡಲು ಚೀನಾ ಮಾರ್ಗ ಮಾತ್ರವಲ್ಲ, ಭಾರತದ ಬಾಣಗಳಲ್ಲಿ ಇನ್ನೂ ತುಂಬಾ ಬಾಣಗಳಿವೆ. ಅಮೆರಿಕ 500% ಟ್ಯಾರಿಫ್ ವಿಧಿಸಿದರೆ ಭಾರತ ಅಮೆರಿಕಕ್ಕೆ ಆರತಿ ದಿಂಡಿಸುತ್ತದೆಯೇ? ಖಂಡಿತವಾಗಿಯೂ ಇಲ್ಲ. ಭಾರತವು ಜೈಸೇಕೋ ತೈಸೆ ಭಾಷೆಯಲ್ಲಿ ಉತ್ತರಿಸುತ್ತದೆ. ಅಮೆರಿಕಾದಿಂದ ಬರುವ ಬಾದಾಮಿ, ಅಕ್ರೋಟ್, ಆಪಲ್ ಮತ್ತು ಭಾರೀ ಯಂತ್ರೋಪಕರಣಗಳ ಮೇಲೆ ಭಾರತವು ಅಷ್ಟೇ ಪಾನ್ ವಿಧಿಸುತ್ತದೆ. ಅಮೆರಿಕ ರೈತರು ಮತ್ತು ಕಂಪನಿಗಳು ಅಳುತ್ತಾರೆ. ನಿಮಗೆ ಗುರುತಿದೆ, ಹಿಂದೆಯೂ ಅಮೆರಿಕ ಕಣ್ಣು ತೋರಿಸಿದಾಗ ಭಾರತ ಅಮೆರಿಕ ಉತ್ಪನ್ನಗಳ ಮೇಲೆ ಡ್ಯೂಟಿ ಹೆಚ್ಚಿಸಿ ಅವರಿಗೆ ಅವರ ಸ್ಥಾನ ಗುರುತಿಸಿತ್ತು. ಆದರೆ ಈ ಸಾರಿ ವಿಷಯ ಇನ್ನಷ್ಟು ದೊಡ್ಡದು. ಇಂದು ಭಾರತ ಡಿಜಿಟಲ್ ಪ್ರಪಂಚದ ರಾಜ.
ಸಿಲಿಕಾನ್ ವ್ಯಾಲಿಯ ದೊಡ್ಡ ದೊಡ್ಡ ಕಂಪನಿಗಳ ಸಿಇಒಗಳು ಭಾರತೀಯರು. ಅವರ ಅತಿ ದೊಡ್ಡ ಬೆಳವಣಿಗೆಯ ಮಾರುಕಟ್ಟೆ ಭಾರತ. ಭಾರತ ಸರ್ಕಾರ ಡೇಟಾ ಲೋಕಲೈಸೇಷನ್ ನಿಯಮಗಳನ್ನು ಕಠಿಣಗೊಳಿಸಿದರೆ ಅಥವಾ ಅಮೆರಿಕ ಟೆಕ್ ಕಂಪನಿಗಳ ಮೇಲೆ ಡಿಜಿಟಲ್ ಟ್ಯಾಕ್ಸ್ ವಿಧಿಸಿದರೆ ಗೂಗಲ್ ಮತ್ತು ಮೆಟಾ ಅಂತಹ ಕಂಪನಿಗಳ ಷೇರುಗಳು ಮಾರುಕಟ್ಟೆಯಲ್ಲಿ ತಲೆಕೆಳಗಾಗಿ ಬೀಳುತ್ತವೆ. ಅಮೆರಿಕ ಮರೆತಿದೆ, ಇದು 2025ರ ಆತ್ಮನಿರ್ಭರ ಭಾರತ. ನಮಗೆ ನಮ್ಮದೇ ಆದ ಪೇಮೆಂಟ್ ಸಿಸ್ಟಮ್ UPI ಇದೆ. ನಮಗೆ ನಮ್ಮದೇ ಆದ ಸ್ಪೇಸ್ ಪ್ರೋಗ್ರಾಂ ಇದೆ. ನಮಗೆ ನಮ್ಮದೇ ಆದ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಇದೆ. ನಮಗೆ ಇನ್ನು ಅಮೆರಿಕಾದ ಬೈಸಾಖಿಗಳ ಅಗತ್ಯವಿಲ್ಲ. ಅವರು ನಮ್ಮ ಟೆಕ್ಸ್ಟೈಲ್ ಮೇಲೆ ಪನ್ ವಿಧಿಸಿದರೆ ನಾವು ಅವರ ಬೋಯಿಂಗ್ ವಿಮಾನಗಳ ಆರ್ಡರ್ ರದ್ದುಪಡಿಸಿ ಏರ್ಬಸ್ ಕಡೆಗೆ ಹೋಗಬಹುದು. ನಮ್ಮ ಔಷಧಿಗಳನ್ನು ಲ್ಯಾಟಿನ್ ಅಮೆರಿಕ ಮತ್ತು ಆಫ್ರಿಕಾದಲ್ಲಿ ಮಾರಬಹುದು. ಪ್ರಪಂಚ ತುಂಬಾ ದೊಡ್ಡದು ಮತ್ತು ಭಾರತಕ್ಕೆ ಅವಕಾಶಗಳ ಕೊರತೆಯಿಲ್ಲ. ಸ್ನೇಹಿತರೆ, ಈ ವಿಡಿಯೋದ ಮೇಲೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ಹಾಗೆಯೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸ್ನೇಹಿತರೆ, ನೋಡಿದ್ದಕ್ಕೆ ಧನ್ಯವಾದಗಳು. ಜೈ ಹಿಂದ್, ಜೈ ಶ್ರೀರಾಮ್.